ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಮಕ್ಕಳು ಓದಿದ ಟೀಚರ್ ಡೈರಿ ಕಾದಂಬರಿನ ನೋಡ್ತಾ ಇದ್ದೀವಿ. ಅದು ಮಕ್ಕಳ ಕಾದಂಬರಿ. ತುಂಬ ಸೊಗಸಾದ ಮತ್ತು ಹೊಸ ಹೊಸ ವಿಚಾರಗಳನ್ನು ತಿಳಿತಕ್ಕಂತಹ ಕುತೂಹಲಕಾರಿ ಕಾದಂಬರಿಯಾಗಿದೆ. ನಿಮ್ಮೆಲ್ಲರ ಆಸಕ್ತಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಹೇಗೆ ಶಾಲಿನಿ ಒಳ್ಳೆ ಹುಡುಗಿ ಆಗ್ತಾಳೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಶಾಲಿನಿಗೆ ಕಡುಬು ತಿನ್ನೋ ಆಸೆ ಆಗಿರೋದ್ರಿಂದ ಮನೆ ತುಂಬ ಜನ ಬಂದಿದ್ದರು. ಅವಳ ಚಿಕ್ಕಮ್ಮಂದರು, ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಅಮ್ಮ ಕಡುಬು ಮಾಡ್ತೀನಿ ಅಂತ ಹೇಳಿ ಮಾಡದೇ ಇದ್ದಾಗ ಅವಳು ಕೋಪ ಮಾಡ್ಕೋತಾಳೆ. ಆ ಕೋಪದ ಪರಿಣಾಮ ಏನಾಗುತ್ತೆ, ಅಪ್ಪ ಬಂದು ಇವಳಿಗೆ ಸಪೋರ್ಟ್ ಮಾಡ್ತಾರೆ. ಆಗ ತಾಯಿ ಸಿಟ್ಟನ್ನು ಕಡಿಮೆ ಮಾಡಿಕೊಂಡು ಅವಳ ತಂಗಿರ ಜೊತೆ ಸೇರಿಕೊಂಡು ಕಡುಬು ಮಾಡೋದಕ್ಕೆ ರೆಡಿ ಆಗ್ತಾರೆ. ದಂಟು ಹತ್ತಿ ಕಟ್ಟಿಗೆ ಹಾಕಿ ಒಲೆ ಹಚ್ಕೊಂಡು ಒಂದು ಕಡೆ ಕಡಲೆಬೇಳೆ ಕುದಿಯೋಕೆ ಹಾಕ್ತಾರೆ. ಇನ್ನೊಬ್ಬ ಚಿಕ್ಕಮ್ಮ ಹಿಟ್ಟನ್ನು ಹಾಕ್ತಾಳೆ. ಹೀಗೆ ಇನ್ನೊಬ್ಬರು ಒಲೆ ಮೇಲಿರೋ ಅನ್ನ ಸಾರು ನೋಡ್ಕೋತಾರೆ. ಹೀಗೆಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಏನು ಮಾಡ್ತಾರೆ, ಕಡುಬನ್ನು ರೆಡಿ ಮಾಡ್ತಾರೆ. ಇದನ್ನೆಲ್ಲ ನಾನು ಕಳ್ಳ ಬೆಕ್ಕಿನಂಗೆ ನೋಡುತ್ತಿದ್ದೆ. ನನಗಂತೂ ಸಿಟ್ಟು ಮೂಗಿನ ತುದಿ ಮೇಲೆ ಇತ್ತು. ಒಲಿ ಮೇಲೆ ಕಡುಬು ಹಾಳ್ಗೆ ಅಂದರೆ ಎಣ್ಣೆ ಕರಿಯೋಕ್ಕೆ ಪಾತ್ರೆ ಇಟ್ಟು ಎಣ್ಣೆ ಸುರುವಿದ್ರು. ಎಣ್ಣೆ ಕಾದ್ಮೇಲೆ ಕಡುಬು ಕರಿಲಿಕ್ಕೆ ಶುರು ಮಾಡಿದರು. ಅದರ ಪರಿಮಳ ಮನೆ ತುಂಬ ಹಬ್ತು. ನಮ್ಮ ಚಿಕ್ಕ ಮಕ್ಕಳಿಗಂತೂ ಫುಲ್ ಖುಷಿನೇ ಖುಷಿ. ಅಕ್ಕನ ಹಠದಿಂದ ನಮಗೆಲ್ಲ ಕಡುಬು ಸಿಕ್ತು ಅಂದರು. ಇಷ್ಟೆಲ್ಲ ಆದಾಗ ಸಮಯ 10 ಆಗಿತ್ತು. ನಾನಂತೂ ಅಳುತ್ತಾ ಮಲಗಿದ್ದೆ ಎನ್ನುವುದಕ್ಕಿಂತ ಹಾಗೆ ನಟನೆ ಮಾಡುತ್ತಿದ್ದೆ. ಕೊನೆಗೆ ಅವ್ವ ನನ್ನ ಪ್ರೀತಿಯಿಂದ ಎಬ್ಬಿಸಿ ಒತ್ತಾಯ ಮಾಡಿ ಉಣಿಸಿದ್ಲು. ಊಟ ಮಾಡಿ ಆದ ಮೇಲೆ ಹೊರಗಿನ ಕಟ್ಟೆ ಮೇಲೆ ಕುಳಿತೆ. ಚಿಕ್ಕಮ್ಮಂದಿರು ಹಾಗೂ ಅವ್ವ ಮಾತಾಡುತ್ತಾ ಊಟ ಮಾಡುತ್ತಿದ್ದರು. ನೋಡಿ, ಕೊನೆಗೂ ಶಾಲಿನಿ ಹಠ ಗೆದ್ದೋಯ್ತು. ರಾತ್ರಿ 8 ಗಂಟೆ ಮೇಲೆ ಪಾಪ ಅವಳ ಒಂದು ಚಿಕ್ಕಮ್ಮಂದರು ಮತ್ತು ಅಮ್ಮ ಎಲ್ಲ ಸೇರಿಕೊಂಡು ಕಡುಬು ಮಾಡಿ ಅನ್ನ ಸಾರು ಎಲ್ಲ ಮಾಡಿ ಇವಳಿಗೆ ಪ್ರೀತಿಯಿಂದ ಉಣಿಸ್ತಾಳೆ. ತಾಯಿ ಎಷ್ಟೇ ಕೋಪ ಮಾಡಿಕೊಂಡ್ರು ತಾಯಿ ಪ್ರೀತಿ ಮುಂದೆ ಎಲ್ಲ ಸುಳ್ಳೆ ಅಲ್ವಾ. ಪಾಪ ಅವಳು ಮತ್ತೆ ಊಟ ಮಾಡಿಸ್ತಾಳೆ. ಇವಳೆಲ್ಲ ನೋಡಿಕೊಂಡು ಕಳ್ಬೇಕಿನ ಹಾಗೆ ನಾಟಕ ಮಾಡ್ಕೊಂಡು ಮಲಗಿರ್ತಾಳೆ. ಎಲ್ಲರೂ ಊಟ ಆದಮೇಲೆ ಇವಳು ಹೊರಗಡೆ ಹೋಗಿ ಕೂತ್ಕೋತಾಳೆ. ಕಟ್ಟಿ ಮೇಲೆ ಅಪ್ಪ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದ. ಇನ್ನು ಕೆಲವು ಹುಡುಗರು ಅರ್ಧಂಬರ್ಧ ನಿದ್ದೆಗಣ್ಣಲ್ಲಿ ವಟ ವಟ ಅಂದ್ಕೊಂಡು ಬಡಬಡಿಸ್ತಾ ಮಾತಾಡಿಕೊಂಡು ನಿದ್ದೆ ಹೋಗ್ತಾಯಿದ್ರು. ನಾನು ಮೆಲ್ಲನೆ ಎದ್ದು ನೀರು ಕುಡಿಯಲು ಅಡುಗೆ ಮನೆ ಹತ್ತ ಹೋದೆ. ಯಾರು? ಶಾಲಿನಿ. ನೋಡಿ, ಎಲ್ಲರೂ ಮಲ್ಕೊಂಬಿಟ್ರು. ಆಗ ಇವಳು ಹೋಗಿ ನೀರು ಕುಡಿಬೇಕು ಅನಿಸುತ್ತೆ, ಬಾಯಾರಿಕೆ ಆಗಿರುತ್ತೆ. ಸೊ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋದಾಗ ಅಡುಗೆ ಮನೆಯಲ್ಲಿ ಚಿಕ್ಕಮ್ಮಂದಿರ ಮಾತುಗಳು ಜೋರಾಗಿ ಕೇಳಿ ಬರುತ್ತಿದ್ದವು. ಒಬ್ಬ ಚಿಕ್ಕಮ್ಮ ಅವ್ವನಿಗೆ ಜೋರಾಗಿ ಹೇಳುತ್ತಿದ್ದಳು, ನೀನು ಶಾಲಿನಿಗೆ ಅಷ್ಟೊಂದು ಸಲಿಗೆ ಕೊಡಬಾರ್ದು. ಎಷ್ಟೊಂದು ಹಠ ಅವಳಿಗೆ. ಮುಂದೆ ಕೊಟ್ಟು ಮನೆಗೆ ಹೋಗಾಕಿ. ಇಲ್ಲಿ ಹಂಗ ಮುಂದೆ ಗಂಡನ ಮನೇಲಿ ಮಾಡಿದರೆ ಕೇಳ್ತಾರೆ, ಇನ್ನು ಸ್ವಲ್ಪ ಎಚ್ಚರ ವಹಿಸು ಅಂತ ಒಬ್ಬ ಚಿಕ್ಕಮ್ಮ ಹೇಳ್ತಾ ಇದ್ದಾಳೆ. ಅಂದರೆ ಮಗಳಿಗೆ ತುಂಬ ಸಲಿಗೆ ಕೊಡಬೇಡ, ಇದರಿಂದ ಮುಂದೆ ಪರಿಣಾಮ ಚೆನ್ನಾಗಿರೋದಿಲ್ಲ. ಕೊಟ್ಟು ಮನೆಗೆ ಹೋದ್ಮೇಲೆ ಹೆಣ್ಮಕ್ಳು ತುಂಬ ಗಂಭೀರವಾಗಿರಬೇಕಾಗುತ್ತೆ. ಹೀಗೆಲ್ಲ ಹಠ ಗಿಟ ಮಾಡಿದ್ರೆ ಏನಾಗುತ್ತೆ, ಕೊಟ್ಟು ಮನೆಯಲ್ಲಿ ಸಮಸ್ಯೆಗಳಾಗ್ತವೆ ಅಂತ ಹೇಳ್ತಾ ಅವಳಿಗೆ ಸ್ವಲ್ಪ ಹಠನ ಕಡಿಮೆ ಮಾಡ್ಕೊ ಅಂತ ಹೇಳು ಅಂತ ಇನ್ನೊಬ್ಬ ಚಿಕ್ಕಮ್ಮ ಹೇಳ್ತಾಯಿದ್ರು. ಆಗ ಹಾಗೇನಿಲ್ಲ, ಅವಳು ನಮ್ಮ ಮಕ್ಕಳಿಗಿಂತ ಭಾಳ ಶಾಣೆ ಅದಾಳ, ಒಳ್ಳೆ ಹುಡುಗಿ, ಅವಳಿಂದ ನಮ್ಮ ಮನೆ ಉದ್ಧಾರ ಆಗೈತಿ. ಅವನ ಮಾತುಗಳು ಮುಂದುವರೆದಿದ್ದವು. ನಾನು ಬಾಗಿಲಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದೆ. ಕೊನೆಗೆ ಆ ಚಿಕ್ಕಮ್ಮ ಆಡಿದ ಮಾತಿನಿಂದ ಒಂದು ಕ್ಷಣ ಮೈ ಕಂಪಿಸಿದಂಗಾಯಿತು. ಮೈಯೆಲ್ಲ ಬೆವರು ಬಂದಂಗಾಯ್ತು. ಬಾಯಾರಿಕೆ ಹೋದಂಗಾಯಿತು. ಏ ಏ ಆ ಮಾತಾಡಬೇಡ ತಂಗಿ, ಅದು ಶಾಲಿನಿಗೆ ಗೊತ್ತಾಗಬಾರ್ದು. ಇಲ್ಲಿವರೆಗೂ ಅವಳಿಗೆ ಗೊತ್ತಾಗದಂಗೆ ನೋಡ್ಕೊಂಡಿವಿ. ನನ್ನ ಕಣ್ಣಿನಿಂದ ನೀರು ದಳ ದಳ ಬರತೊಡಗಿತು. ನಾನು ತಿರುಗಿ ಹಾಸಿಗೆಗೆ ಬಂದು ಮಲಗಿಕೊಂಡೆ. ಮೈಯೆಲ್ಲ ಬಿಸಿ, ನಿದ್ದೆ ಹಾರಿ ಹೋಗಿತ್ತು. ಆ ಚಿಕ್ಕಮ್ಮಳು ಆಡಿದ ಆ ಮಾತು ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ನಿದ್ದೆ ಯಾವಾಗ ಹತ್ತಿತೋ ಗೊತ್ತಾಗಲಿಲ್ಲ. ನೋಡಿ, ಶಾಲಿನಿ ನೀರು ಕುಡಿಯೋಕ್ಕೆ ಹೋಗಿದ್ದಾಳೆ. ಅಲ್ಲಿ ಅವ್ರ ಚಿಕ್ಕಮ್ಮ, ಅವರಮ್ಮ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅವಳು ಹಾಗೆ ಕೇಳಿಸ್ಕೊತಾ ಇದ್ದಾಳೆ. ಒಬ್ಬ ಚಿಕ್ಕಮ್ಮ ಹೇಳ್ತಾಳೆ, ಆ ಹೇಳೋ ಮಾತು ಏನು ಅನ್ನೋದು ಇವಳು ಕೇಳಿಸ್ಕೊಂಡ ತಕ್ಷಣ ಇವಳು ಮೈಯೆಲ್ಲ ನಡುಗೋಕ್ಕೆ ಸ್ಟಾರ್ಟ್ ಆಯಿತು. ಬಾಯೆಲ್ಲ ಒಣಗ್ದಂಗಾಯಿತು, ಮೈಯೆಲ್ಲ ಬಿಸಿ ಆಯಿತು, ಬಾಯಾರಿಕೆ ಹೋಗ್ಬಿಡ್ತು. ಆ ಮಾತು ಅಂದರೆ ಅವ್ರ ಚಿಕ್ಕಮ್ಮ ಏನು ಹೇಳಿದ್ಲೋ ಆ ಮಾತುಗಳು ಶಾಲಿನಿ ಕಿವಿಯಲ್ಲಿ ಗುಯ್ಗುಡ್ತಾ ಇತ್ತು. ಯಾವಾಗ ನಿದ್ದೆ ಹತ್ತಿತೋ ಗೊತ್ತಾಗಲೇ ಇಲ್ಲ.
ಬೆಳಗ್ಗೆ ಬೇಗನೆ ಎದ್ದೆ, ಕಣ್ಣುಗಳು ಉರಿಯುತ್ತಿದ್ದವು. ಇನ್ನೂ ನಸುಕು ಪಕ್ಷಿಗಳ ಚಿಲಿಪಿಲಿ ಕಲರವ ಕೇಳಿಸುತ್ತಿತ್ತು. ಬರಲ ಕಸಬರಗಿ ಹಿಡಿದು ಇಡೀ ಅಂಗಳ ಗುಡಿಸಿದೆ. ಅಂಗಳಕ್ಕೆ ನೀರು ಹಾಕಿದೆ, ಹೊಸ್ತಿಲು ತೊಳೆದೆ, ಮನೆಯ ಮುಂದೆ ರಂಗೋಲಿ ಹಾಕಿದೆ. ನಂತರ ಬಚ್ಚಲ ಮನೆಯಲ್ಲಿದ್ದ ನೀರೊಲೆಯ ಹಂಡೆಗೆ ನೀರು ತುಂಬಿಸಿದೆ. ಒಲೆ ಹತ್ತಿ ಕಟ್ಟಿಗೆ ಒಂದಿಷ್ಟು ಒಣ ಕಟ್ಟಿಗೆ ಸೇರಿಸಿ ಸ್ವಲ್ಪ ಸೀಮೆಎಣ್ಣೆ ಸುರುವಿದೆ. ಪೊಟ್ಟಣದಿಂದ ಬೆಂಕಿ ಹೊತ್ತಿಸಿದೆ. ಬೆಂಕಿ ದಗದಗನೆ ಉರಿಯುತ್ತಿತ್ತು. ಆ ಬೆಂಕಿಯ ಜ್ವಾಲೆಗಳಲ್ಲಿ ನನ್ನೆಲ್ಲ ಸಿಟ್ಟು, ಹಠ, ಅಹಂಭಾವಗಳು ಉರಿದು ಹೋದಂತೆ ಭಾಸವಾಯಿತು. ಅದೇಕೋ ನನ್ನ ಮನಸ್ಸು ಭಾರ ಎನಿಸಿತು. ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಹಿತ್ತಲಿಗೆ ಹೋದೆ. ಅವಳು ಏನನ್ನ ಕೇಳಿಸ್ಕೊಂಡ್ಳು. ಅವಳ ಆ ಮನದ ಮೇಲಾದ ಪರಿಣಾಮ ತುಂಬ. ಯಾಕೆಂದರೆ ಆ ಮಾತುಗಳಿಂದ ಅವಳಲ್ಲಿ ತುಂಬ ಬದಲಾವಣೆ ಆಯಿತು. ಒಂದು ದಿನವೂ ಅವಳು ಬೇಗ ಎದ್ದು ಯಾವ ಕೆಲಸ ಮಾಡದೇ ಇರೋ ಶಾಲಿನಿ ಮಾರನೇ ದಿನ ಹತ್ಕೊಂಡು ಮಲಗಿರ್ತಾಳಲ್ಲ, ಬೆಳಗ್ಗೆ ಬೇಗನೆ ಎಚ್ಚರ ಆಗ್ಬಿಡುತ್ತೆ. ಕಣ್ಣೆಲ್ಲ ಉರಿತಾ ಇತ್ತು. ಅವಳಿಗೆ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದಾಳೆ. ಅಂಗಳ ಕಸ ಅಂದ್ಲು, ನೀರು ಹೊಡೆದ್ಲು, ರಂಗೋಲಿ ಹಾಕಿದ್ಲು, ಈ ಕಡೆ ನೀರೊಲೆ ಹಚ್ಚಿದ್ಲು, ನೀರು ಕಾಸೋಕಿಟ್ಲು. ಆ ಬೆಂಕಿಯ ಒಂದು ಧಗ ಉರಿಯೋ ಬೆಂಕಿಯಲ್ಲಿ ಅವಳಲ್ಲಿರ್ತಕ್ಕಂಥ ದುರ್ಗುಣಗಳು ಅಂದರೆ ಯಾವುದು, ಅಹಂಕಾರ, ಸೊಕ್ಕು, ಸಿಟ್ಟು, ಹಠ ಇವೆಲ್ಲ ಉರಿದು ಹೋಗಿ ಶಾಲಿನಿ ಶಾಂತವಾದ ಒಂದು ಸ್ವಭಾವಕ್ಕೆ ಬರ್ತಾಳೆ. ಅವಳಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ಅವತ್ತೇ ಆ ಬೆಂಕಿಯ ಜೊತೆ ಸುಟ್ಟು ಹೋದವು. ಒಂದಿಷ್ಟು ಕುಳ್ಳು ದಂಟು ಕಟ್ಟಿಗೆ ತಂದು ಅಡುಗೆ ಮನೆಯಲ್ಲಿ ಇಟ್ಟೆ. ಬೆಂಕಿಯಿಂದಾಗಿ ನೀರು ಕಾಯತೊಡಗಿತು. ನಾನು ಹಲ್ಲುಜ್ಜಿದೆ. ಯಾಕೋ ತಲೆ ಸಿಡಿಯತೊಡಗಿತು. ಮತ್ತೆ ಹಾಸಿಗೆಗೆ ಬಂದು ಉರುಳಿದೆ. ಮೈಯೆಲ್ಲ ಬೆಚ್ಚಗಾಗಿತ್ತು. ಜ್ವರ ಬಂದ ಹಾಗಿತ್ತು. ಮನಸ್ಸಿಗೆ ನೋವಾಗಿತ್ತು. ರುಸ್ತುಂ ಸರ್ನ ಭೇಟಿಯಾಗಬೇಕು, ಅವರೊಂದಿಗೆ ಮಾತಾಡಬೇಕು ಅಂತ ಅನಿಸ್ತು. ಇನ್ನು ಮುಂದೆ ಈ ಮನೆಗೆ ಒಳ್ಳೆಯ ಹುಡುಗಿಯಾಗಬೇಕು ಎಂದುಕೊಂಡೆ. ಯಾರಿಗೂ ಕಿರಿಕಿರಿ ಮಾಡಬಾರದು, ಆ ಹಕ್ಕು ನನಗೆ ಇಲ್ಲ ಎನಿಸಿತು. ಅರೆ, ಇದೇನಪ್ಪ ಶಾಲಿನಿಯಲ್ಲಿ ಇಂಥ ಬದಲಾವಣೆ. ನಾನು ಮನೆಗೆ ಒಳ್ಳೆ ಹುಡುಗಿ ಆಗಬೇಕು, ಯಾರಿಗೂ ನನ್ನಿಂದ ತೊಂದರೆ ಕೊಡಬಾರ್ದು, ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಯಾಕೆ ಅವಳಿಗೆ ಅನ್ನಿಸ್ತಾ ಇದೆ? ನನಗೆ ಆ ಹಕ್ಕಿಲ್ಲ ಅಂತ ಯಾಕೆ ಅನ್ಕೋತಾ ಇದ್ದಾಳೆ? ನಿಮಗೆಲ್ಲ ಕುತೂಹಲ ಅಲ್ವಾ? ಬೆಳಗ್ಗೆ ಎಲ್ಲರೂ ಸ್ವಲ್ಪ ತಡವಾಗಿ ಎದ್ದರು. ಎದ್ದಾಗ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಮನೆಯ ಅಂಗಳದ ಸ್ವಚ್ಛತೆ, ಉರಿಯುತ್ತಿರುವ ನೀರೊಲೆ ಕಂಡು ಅವನಿಗೆ ಖುಷಿಯಾಯಿತು. ಯಾರು ಮಾಡಿದ್ದೀರಿ ಅಂತ ಕೇಳ್ತಾಳೆ. ಯಾರು? ನಾನಲ್ಲ ಅಂತಾರೆ. ಓ, ಇದು ಶಾಲಿನಿಯ ಕೆಲಸವೆಂದು ತಿಳಿದಾಗ ಅವ್ವಗೆ ಒಮ್ಮೆಲೆ ಬೆರಗಾಗ್ಲು. ಅವಳಿಗೆ ಶಾಕ್ ಆಗಿಬಿಡ್ತು. ಜೊತೆಗೆ ಖುಷಿನೂ ಆಯಿತು. ಅವಳು ನನ್ನ ಹಾಸಿಗೆ ಬಳಿ ಬಂದು ನನ್ನ ಕೈ ಹಿಡಿದಳು, ಹಣೆ ಮುಟ್ಟಿದಳು. ರಶ್ಮಿ ಡೈರಿ ಮುಚ್ಚಿದಳು. ಅವಳ ಕಣ್ಣಲ್ಲಿ ನೀರಿತ್ತು, ಹನಿ ಹನಿಯಾಗಿ ಉದುರುತ್ತಿತ್ತು. ಅಷ್ಟೇ ಏಕೆ, ಹಮೀದ, ಮೇರಿ, ಕಸ್ತೂರಿ ಅವರ ಕಣ್ಣುಗಳಲ್ಲೂ ಕಣ್ಣೀರು ಉದುರಿ ಕೆನ್ನೆಯ ಮೇಲೆ ಜಾರಿ ಕೆಳಕ್ಕೆ ಬೀಳುತ್ತಿದ್ದವು. ಪಾಪ ನಮ್ಮ ಟೀಚರು ಅದೆಷ್ಟು ನೋವು ಪಟ್ಟಿರಬೇಕು. ಇದು ಮಕ್ಕಳ ಮನಸ್ಸಿನ ಪ್ರಶ್ನೆಯಾಗಿತ್ತು. ನಿಜ ಅಲ್ವಾ ಸ್ನೇಹಿತರೆ? ಪ್ರತಿಯೊಂದು ಮಕ್ಕಳು ಆ ವಯಸ್ಸಲ್ಲಿ ಏನೋ ಒಂದು ಹಠ, ಈಗೋ ಅನ್ನೋದಿರುತ್ತೆ. ಆ ಮಕ್ಕಳಿಗೆ ಎಷ್ಟು ತಿಳಿಯುತ್ತೋ ಎಷ್ಟು ತಿಳಿಯಲ್ವೋ ಗೊತ್ತಿಲ್ಲ, ಬಟ್ ಆ ಈಗೋ ಅನ್ನೋದು, ಅಹಂ ಅನ್ನೋದು ಬಂದ್ಬಿಡುತ್ತೆ. ಅದರಲ್ಲೂ ಇವಳು ತುಂಬ ಚೆನ್ನಾಗಿ ಓದ್ತಾ ಇದ್ಲಲ್ಲ, ಆ ಓದೋದು ಅನ್ನೋದು ಕೂಡ ವಿದ್ಯೆ ವಿನಯವನ್ನು ತರಿಸ್ಬೇಕು. ವಿದ್ಯೆ ಅಹಂಕಾರದ ಮೆಟ್ಲಾಗಬಾರ್ದು. ಹಾಗಾಗಿ ನಾವು ಓದ್ತಾ ವಿನಯವಂತರಾಗಬೇಕೇ ವಿನಃ ದುರಭಿಮಾನಗಳಾಗಬಾರ್ದು. ಇಲ್ಲಿ ಶಾಲಿನಿಯಲ್ಲಿರ್ತಕ್ಕಂಥ ಆ ಅಹಂ ಅವತ್ತೇ ಸುಟ್ಟು ಹೋಯಿತು. ಮಕ್ಕಳಿಗೆಲ್ಲ ಆ ಡೈರಿ ತೆಗೆದು ಓದಿದ ಮೇಲೆ ಅವರಿಗೆ ಆ ಕಥೆ ಅಲ್ಲಿಗೆ ಮುಗಿಯುತ್ತೆ, ಅಂದರೆ ಆ ಅಧ್ಯಾಯ ಅಲ್ಲಿಗೆ ಮುಗೀತು. ಅವರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಅಯ್ಯೋ, ನಮ್ಮ ಟೀಚರ್ ಜೀವನ ಎಷ್ಟು ಕಷ್ಟ ಇದೆ ಅಲ್ವಾ ಅಂತ ಅವ್ರ ಪ್ರಶ್ನೆ ಆಗುತ್ತೆ. ಎಲ್ಲರ ಕಣ್ಣಲ್ಲೂ ನೀರಿದೆ. ಹಾಗಿದ್ರೆ ಆ ಚಿಕ್ಕಮ್ಮ ಮಾತಾಡಿದ್ದ ವಿಷಯ ಏನು? ಅವಳಿಗೆ ಯಾಕೆ ಆ ಮನೇಲಿ ಹಕ್ಕಿಲ್ಲ? ಅವಳ ಜೀವನದಲ್ಲಿ ನಡೆದಂಥ ಏನಾದರೂ ಘಟನೆ ಇದೆಯಾ? ಅವಳ ಜೀವನದಲ್ಲಿ ಏನಾದರೂ ಅಂತ ಮಹತ್ತರವಾದ ಘಟನೆ ನಡೆದಿದೆಯಾ? ಯಾಕೆ ಸಡನ್ನಾಗಿ ಚಿಕ್ಕಮ್ಮನ ಮಾತು ಕೇಳಿಕೊಂಡು ಇವಳು ಸಡನ್ನಾಗಿ ಬದಲಾದ್ಲು? ಇದ್ದ ಹಾಗೆ ಇರ್ಬೋದಿತ್ತಲ್ಲ. ಹೇಗೂ ಮನೆಯ ಮುದ್ದಿನ ಮಗಳು, ಅಪ್ಪನ ಸಪೋರ್ಟ್ ಇದೆ, ರುಸ್ತುಂ ಸರ್ ಸಪೋರ್ಟ್ ಇದೆ. ಆದರೂ ಅವಳು ಬದಲಾವಣೆ ಆದಳು, ಒಳ್ಳೆ ಹುಡುಗಿ ಆದಳು. ಹಾಗಿದ್ರೆ ಚಿಕ್ಕಮ್ಮ ಮಾತನಾಡಿದ ವಿಷಯ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗಿದೆ ಅಲ್ವಾ? ಮುಂದಿನ ಹಿಡಿಯೋದವರೆಗೂ ಕಾಯಲೇಬೇಕು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಯಾರು ಫಸ್ಟ್ ಟೈಮ್ ಈ ಚಾನೆಲ್ನ ನೋಡ್ತಾ ಇದ್ದೀರೋ, ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.